ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸೆಲ್ ಮಾಡಬೇಕು ಅಂತಂದರೆ ಆನ್ಲೈನಲ್ಲಿ, ಸೊ ನಿಮಗೆ GST ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ GST ಇಲ್ಲ ಅಂತಂದರೆ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸೆಲ್ ಮಾಡೋದಕ್ಕೆ ಆಗಲ್ಲ. ಬಟ್ ಏನಂತಂದರೆ ನಾವು GST ಇಲ್ಲದೆ ಕೂಡ ಸೆಲ್ ಮಾಡ್ಬೋದು ಯಾವುದರಲ್ಲಿ? ಮೀಶೋದಲ್ಲಿ. ಸೊ ಹಾಗಂತಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಂತಂದರೆ ಮೀಶೋದಲ್ಲಿ ಸೆಲ್ಲರ್ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಏನು ಮಾಡಿ ಅಂತಂದರೆ ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ ಅನ್ನು ಓಪನ್ ಮಾಡ್ಕೊಂಡು ಅಲ್ಲಿ ಮೀಶೋ ಅಂತ ಟೈಪ್ ಮಾಡಿ. ಸೊ ಮೀಶೋ ಅಂತ ಟೈಪ್ ಮಾಡಿ, meesho.com ಅಂತ. ಸೊ ನಿಮಗೆ ಓಪನ್ ಆಗುತ್ತೆ ಮೀಶೋ ಒಂದು ವೆಬ್ಸೈಟ್. ಸೊ ಇಲ್ಲಿ ನೋಡ್ಬೋದು ಮೀಶೋ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಬಿಕಮ್ ಎ ಸಪ್ಲೈಯರ್ ಅಂತ ಕ್ಲಿಕ್ ಮಾಡ್ಕೊಡಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಸೆಲ್ ಆನ್ಲೈನ್ ಟು ಕ್ರೋರ್ಸ್ ಆಫ್ ಕಸ್ಟಮರ್ಸ್ ಅಟ್ 0% ಕಮಿಷನ್. ಮೀಶೋದವರು ಯಾವುದೇ ರೀತಿಯಾದಂಥ ಕಮಿಷನ್ ಅನ್ನು ತಗೊಳ್ಳಲ್ಲ. ಅಂದರೆ ನೀವು 0% ಕಮಿಷನ್ ಅಲ್ಲಿ ಮೀಶೋದಲ್ಲಿ ಸೆಲ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಗೆ ಏನಪ್ಪ ಅಂತಂದ್ರೆ ನಿಮಗೆ ಇನ್ ಕೇಸ್ GST ನಂಬರ್ ಇದ್ರೂ ನೀವು ಸೆಲ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಕೂಡ ನೀವು ಈಸಿಯಾಗಿ ಸೆಲ್ ಮಾಡ್ಬೋದು. ಸೊ ಯಾವ ಥರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ, ನೋಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲಿಗೆ ಏನು ನೋಡ್ಬೋದು 0% ಕಮಿಷನ್ ಫೀ ಇರುತ್ತೆ, 0 ಪೆನಾಲ್ಟಿ ಚಾರ್ಜಸ್ ಇರುತ್ತೆ. ಅದೇ ರೀತಿ ಗ್ರೋತ್ ಎವ್ರಿ ಸಪ್ಲೈಯರ್ ಅಂತ ಇರುತ್ತೆ. ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಕ್ರಿಯೇಟ್ ಆ್ಯನ್ ಅಕೌಂಟ್. ಸೊ ಮೊದಲಿಗೆ ನೀವೇನು ಮಾಡಬೇಕು, ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಪ್ರಾಡಕ್ಟ್ನ ಲಿಸ್ಟ್, ಗೆಟ್ ಆರ್ಡರ್ಸು, ಅಫೋರ್ಡೆಬಲ್ ಶಿಪ್ಪಿಂಗ್, ಅದೇ ರೀತಿ ರಿಸೀವ್ ಪೇಮೆಂಟ್. ಸೊ ಮೊದಲಿಗೆ ಏನು ಮಾಡೋಣ ಅಂತಂದರೆ ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ಸೊ ನಿಮ್ಮ ಡೀಟೇಲ್ಸ್ ಕೇಳುತ್ತೆ ಕಂಪ್ಲೀಟ್ ಆಗಿ. ಸೊ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಸೊ ಇದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇಲ್ಲಿ ಏನಂತಂದರೆ ನಾನು ಆಲ್ರೆಡಿ ಪ್ರಾಡಕ್ಟನ್ನು ಲಿಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ಕೇಳುತ್ತೆ. ಅದಾದ ಮೇಲೆ ನಿಮಗೆ GST ನಂಬರ್ ಕೇಳುತ್ತೆ. ಸೊ ಅಲ್ಲಿ ನೋ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಕಡೆ ಏನಂತೆ ಎನ್ರೋಲ್ಮೆಂಟ್ ಐಡಿಯನ್ನು ಕೇಳುತ್ತೆ. ಸೊ ಎನ್ರೋಲ್ಮೆಂಟ್ ID ಏನು ಅನ್ನೋದನ್ನ ನಮಗೆ ಗೊತ್ತಿದೆ. ಬಟ್ ಏನಂತಂದರೆ ಅಲ್ಲಿ ನಮಗೆ ಆಪ್ಷನ್ ಕೊಡುತ್ತೆ ಗೆಟ್ ಯುವರ್ ಎನ್ರೋಲ್ಮೆಂಟ್ ID ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಮಾಹಿತಿನ ಕೇಳುತ್ತೆ, ನಿಮ್ಮ ಹೆಸರು, ಪ್ಯಾನ್ ಕಾರ್ಡ್, ನೆಕ್ಸ್ಟು ನಿಮ್ಮ ಅಡ್ರೆಸ್. ಸೊ ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ಕೇಳುತ್ತೆ. ಅಲ್ಲಿ ವೆರಿಫೈ ಮಾಡಿದ್ರಪ್ಪ ನಿಮಗೆ ಆಟೋಮೆಟಿಕ್ ಎನ್ರೋಲ್ಮೆಂಟ್ ID ಬರುತ್ತೆ. ಸೊ ಎನ್ರೋಲ್ಮೆಂಟ್ ಆಟೋಮೆಟಿಕಲಿ ತಗೊಳುತ್ತೆ. ಅದಾದಮೇಲೆ ನಿಮ್ಮ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಇದೊಂದು ಮೀಶೋದು ಸೆಲ್ಲರ್ ಅಕೌಂಟ್. ಸೊ ಈ ರೀತಿ ಸಿಂಪಲ್ ಆಗಿ ನೀವೇನು ಮಾಡೋದಪ್ಪ ಅಂತಂದರೆ ಸೆಲ್ಲರ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.